ಪ್ರಪಂಚದಾದ್ಯಂತ ಪ್ರಸಾರವಾಗುವ BBC ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಈ ಸಂಕ್ರಾಂತಿಗೆ ನಾನು ಇಂಡಿಯಾದಲ್ಲಿ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಏನಾಯಿತು ಗೊತ್ತಾ? ಸಂತು, ಅದು ಚಿತ್ರ ಡೈರೆಕ್ಟರ್ ನವೀನ್ ಅಲ್ವಾ? ಅಲ್ಲ ಅನ್ಸುತ್ತೆ. ಅಷ್ಟು ಫೇಮಸ್ ಡೈರೆಕ್ಟರು, ಆಸ್ಕರ್ ಅವಾರ್ಡ್ ವಿನ್ನರ್ ಇಲ್ಲಿಗೆ ಯಾಕೆ ಬರ್ತಾರೆ? ನಾನೇ ಎಷ್ಟೋ ಒಳ್ಳೆ ನ್ಯೂಸಲ್ಲಿ ನೋಡಿದ್ದೀನಿ. ಇದು ಗ್ಯಾರಂಟಿ ಅವರೇನೆ. ರಜನಿ ಅಂತ ಸೂಪರ್ ಸ್ಟಾರ್ ನಟರು ಮಾರ್ವೇಸ್ದಲ್ಲಿ ಊರು ಸುತ್ತಲ್ವಾ, ಇವರು ಹಂಗೇನೆ. ಕ್ಯಾಮ್ರಾಮನ್ ಜೊತೆ ಬಂದಿದ್ರೆ ಲೈವ್ ಕವರೇಜ್ ಮಾಡ್ಬೋದಿತ್ತು. ನಾನು ನನ್ನ ಮೊಬೈಲ್ ರೆಕಾರ್ಡ್ ಮಾಡ್ಕೊತೀನಿ, ನೀನು ನಿನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊ. ಇಂಟರ್ವ್ಯೂನ ನಿಮ್ಮ BBC ನ್ಯೂಸ್ ಚಾನಲ್ಗೆ ಹಾಕಿ ವರ್ಲ್ಡ್ ವೈಡ್ ಟೆಲಿಕಾಸ್ಟ್ ಮಾಡೋಣ. ಗುಡ್ ಈವ್ನಿಂಗ್ ಸರ್, ನನ್ನ ಹೆಸರು ಸೂರ್ಯ. ಹಾಯ್, ನಾನು BBC ನ್ಯೂಸ್ ಚಾನಲ್ ರಿಪೋರ್ಟ್ರು. ನಿಮ್ದೊಂದು ಇಂಟರ್ವ್ಯೂ ತಗೋಬೋದಾ? ಕೂತ್ಕೊಳ್ಳಿ. ಸರ್, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು? ವಿಚಿತ್ರ ಚಿತ್ರಗಳ ಸರದಾರ ನೆಕ್ಸ್ಟ್ ವೀಕ್ ರಿಲೀಸು. ಕುಕ್ರಳ್ಳಿ ಕೆರಳಿ ಟೈಟಾನಿಕ್ ಸ್ಕ್ರಿಪ್ಟ್ ವರ್ಕ್ ನಡೀತಿದೆ. ನೆಕ್ಸ್ಟ್ ಮಂತ್ ಶೂಟಿಂಗ್ ಸ್ಟಾರ್ಟ್. ಸರ್, ಇದಕ್ಕೆ ಆಸ್ಕರ್ ಬರುತ್ತೆ ಬಿಡಿ. ನಿಮ್ಮ ಇಂಟರ್ವ್ಯೂ ತಗೋತೀನಿ, ನಿಮ್ಮ ಬಗ್ಗೆ ಕೆಲವು ಕ್ವಶನ್ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ, ಏನು ಬೇಕಾದರೂ ಕೇಳಿ. ನಿಮಗೂ TRP ಬೇಕು, ಅದಕ್ಕೆ ರಿಯಾಲಿಟಿ ಶೋಗಳಲ್ಲಿ ನೀವೇ ಹೇಳಿ ಕಂಟೆಸ್ಟೆಂಟ್ಸ್ ಅಂತ ಜಗಳ ಆಡ್ಸಲ್ವಾ? ಸರ್, ಅದು ಎಲ್ಲ ಚಾನಲ್ನವರು ಮಾಡ್ತಾರೆ. ಇವಾಗ ಇಂಟರ್ವ್ಯೂ ಶುರು ಮಾಡೋಣ. ಸರ್, ರೆಡಿ? ವೀಕ್ಷಕರೇ ಬನ್ನಿ, ಇವತ್ತು ನಾವು ಸಂದರ್ಶನ ಮಾಡ್ತಾ ಇದ್ದೀವಿ ಕನ್ನಡದ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕ, ಆಸ್ಕರ್ ಪ್ರಶಸ್ತಿ ವಿಜೇತ, ನೋಬೆಲ್ ಪ್ರಶಸ್ತಿ ಪುರಸ್ಕೃತ, ಪದ್ಮಭೂಷಣ ಡಾಕ್ಟರ್ ನವೀನ್. ನಮಸ್ಕಾರ ವೀಕ್ಷಕರೇ, ನನ್ನ ಚಿತ್ರ ವಿಚಿತ್ರ ಚಿತ್ರಗಳ ಸರದಾರ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವದಿಸಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗಾಗಿ ಈಗ ಸೂಪರ್ ಸ್ಟಾರ್ ಡೈರೆಕ್ಟರ್ ನವೀನ್ ಅವರ ಇಂಟರ್ವ್ಯೂ ಪ್ರಸಾರ ಮಾಡ್ತಿದ್ದೀವಿ. ನೋಡಿ, ಎಂಜಾಯ್ ಮಾಡಿ. ಸರ್, ನಿಮಗೆ ಯಾವಾಗ ಆಸ್ಕರ್ ಬಂತು, ನೋಬೆಲ್ ಬಂತು ಅಂತ ಹೇಳ್ತೀರಾ? ಬಂದಿಲ್ಲ. ಏನ್ರಿ ಇವಾಗ ಬಂದಿಲ್ಲ ಅಂತ ನಿಮಗೂ ಗೊತ್ತು, ಹಂಗಾದ್ರೆ ಕಿಂಡಲ್ ಮಾಡೋಕ್ಕೆ ಕ್ವಶನ್ ಕೇಳ್ತಿದ್ದೀರಾ? ಇದು ನಾನೇ ಇಟ್ಕೊಂಡಿರೋ ಹೆಸರು. ಫಿಲಮ್ಗೆ ಬರೋವಾಗ ಎಲ್ಲರೂ ಅವ್ರು ಇಷ್ಟ ಬಂದಂಗೆ ಹೆಸರು ಚೇಂಜ್ ಮಾಡ್ಕೊಳ್ಳಲ್ವಾ? ಶಿವಾಜಿ ಹೋಗಿ ರಜನಿಕಾಂತ್ ಆದಂಗೆ ಬೇಡ. ಮುಖ್ಯಮಂತ್ರಿ ಚಂದ್ರು ಏನು ಚೀಫ್ ಮಿನಿಸ್ಟರ್ ಆಗಿದ್ರಾ? ಓಕೆ, ಸಾರಿ ಸರ್. ಏನ್ರಿ ಸಾರಿ? ಅಧಿಕಾರ ಇದ್ದವರು ಏನು ಮಾಡಿದ್ರು ಸುಮ್ಮನಿರ್ತೀರಾ? ನಮಗಾದರೆ ಕ್ವಶನ್ ಕೇಳ್ತೀರಾ? ಈಗ ಒಬಾಮಾ ಅಮೆರಿಕದ ಅಧ್ಯಕ್ಷ ಆದ ತಕ್ಷಣ ಇರೋ ಬರೋ ಡಾಕ್ಟ್ರೇಟು, ನೊಬೆಲ್ ಪ್ರೈಸ್ಗಳನ್ನೆಲ್ಲ ಅವನೇ ತಗೊಂಡಲ್ಲ, ಅವಾಗ ನೀವ್ಯಾಕೆ ಸುಮ್ಮನಿದ್ರಿ? ಹೋಗ್ಲಿ ಬಿಡಿ ಸರ್ ಈ ವಿಚಾರ. ಆ್ಯಕ್ಚುಲಿ ಯಮಲೋಕದಲ್ಲಿ ಚಿತ್ರಹಿಂಸೆ ಕೊಡ್ತಾರೆ ಅಂತ ಕೇಳಿದ್ವಿ. ಯಾರೋ ಹೇಳ್ತಿದ್ರು, ಚಿತ್ರ ಅಂದರೆ ಫಿಲಮ್ ನೋಡೋರಿಗೆ ಕೊಡೋ ಹಿಂಸೆನೇ ಚಿತ್ರಹಿಂಸೆ. ಸಾಕು ನಿಲ್ಲಿಸ್ರಿ. ಇದು ಯಾವ ನಿರ್ದೇಶಕ ನಿಮ್ಗೆ ಹೇಳಿ ಕಳ್ಸೋನೆ ಅಂತ ನಂಗೆ ಗೊತ್ತು. ಅವ್ನು ತೆಗಿಯೋ ಫಿಲಮ್ ನೋಡೋಕೆ ಬಂದವರು ಟ್ಯಾಕೀಸ್ ಒಳಗೆ ನಿದ್ದೆ ಮಾಡ್ತಿರ್ತಾರೆ. ಹಾಗಂತ ಅವನನ್ನು ನಿರ್ದೇಶಕ ಅನ್ನೋದೇ ನಿರ್ದೇಶಕ ಅಂತ ನಾನೇನಾದ್ರೂ ಕಾಮೆಂಟ್ ಪಾಸ್ ಮಾಡಿದ್ನಾ? ಸರ್, ನಂಗೆ ಈ ಮಾತು ಹೇಳಿದ್ದು ಡೈರೆಕ್ಟರ್ ಅಲ್ಲ. ಹಾಗಾದರೆ ಆ ಹೀರೋನೇ ಇರಬೇಕು. ರೀಮೇಕ್ ರಾಜ ಅನ್ನೋ ಫಿಲಮ್ ರೀಮೇಕ್ ರೈಟ್ಸ್ ಅವನು ಸಿಗಲಿಲ್ಲ ಅಂತ ನನ್ನ ಮೇಲೆ ಹಿಂಗೆ ಗಾಸಿಪ್ ಹಬ್ಬಿಸ್ತವನೆ. ಇಷ್ಟೊಂದು ಪ್ರತಿಭಾವಂತರಾಗಿರೋ ನೀವು ಯಾಕೆ ರೀಮೇಕ್ ಮಾಡ್ತೀರಿ? ನಾನು ಒಬ್ಬನೇನು ಮಾಡ್ತಿಲ್ವಲ್ಲ. ಆಗಿನ ಕಾಲದ ವೈಟ್ ಆ್ಯಂಡ್ ಬ್ಲ್ಯಾಕ್ ಹೀರೋನಿಂದ ಹಿಡಿದು ಈಗಿನ ಕಾಲದ ಚಿಲ್ಟು ಪುಟ್ಟುಗಳು ಸ್ಟಾರ್ ಆಗಿರೋದು ರೀಮೇಕ್ ಮಾಡ್ಕೊಂಡೆ. ಡಬಲ್ ಮೀನಿಂಗ್ ಡೈಲಾಗ್ ಹೇಳ್ಕೊಂಡೆ. ಸ್ಟಾರ್ಗಳ ಕಥೆನೇ ಹಿಂಗಾದ್ರೆ ಇನ್ನು ಹೊಸಬ್ರು ಯಾರು ಸ್ವಂತ ಮಾಡ್ತಾರೆ? ಈ ರೀಮೇಕ್ ಫಿಲಮ್ಗಳಲ್ಲಿ ಪೌರುಷ ತೋರಿಸುವಾಗ ಅದ್ರ ಹೀರೋಯಿನ್ಗಳು ಈ ಹೀರೋಗಳನ್ನು ನೋಡಿ ಹೆಂಗೆ ನಗ್ತಾರೆ ಗೊತ್ತಾ? ಸರ್ ಪ್ಲೀಸ್, ಈ ಟಾಪಿಕ್ ಸಾಕು, ಜನರಲಾಗಿ ಮಾತಾಡೋಣ. ನಿಮ್ಮ ಅಭಿಪ್ರಾಯನ ಸ್ವಂತ ನಿಮ್ಮ ಒಬ್ಬರಿಗೆ ಅನ್ವಯಿಸೋದಂತ ಹೇಳ್ಬೇಡಿ. ಒಬ್ಬ ಪ್ರೊಡ್ಯೂಸರ್ ಆಗಿ ಹೇಳಿ, ನೀವು ತೆಗ್ದಿರೋ ಸಿನಿಮಾಗಳಲ್ಲಿ ಹೀರೋಗಳು ಒಳ್ಳೆ ಗೋರಿಲ್ಲಾ ಥರ ಇದ್ದಾರಲ್ಲ. ನಾವು ಯಾವುದೇ ಚಿತ್ರ ತೆಗೆದ್ರೂ ಪಾತ್ರದ ಮೂಲವನ್ನು ತಿಳ್ಕೋಬೇಕು. ನಮ್ಮ ಚಿತ್ರದ ಪಾತ್ರಧಾರಿ ಮಾನವ, ಮಾನವನ ಮೂಲ ಗೋರಿಲ್ಲ. ಆದ್ರಿಂದ ಸ್ಕ್ರೀನ್ ಪ್ಲೇ ಬದಲಾಯಿಸ್ಬೇಡಿ ಸರ್. ಹೀರೋ 50% ದುಡ್ಡು ಹಾಕಿದ್ದಾನೆ ಅಲ್ವಾ? ಅಲ್ಲ, ಜನಕ್ಕೆ ಏನು ಬೇಕೋ ಅದು ಇಲ್ಲಿ ಸಿಕ್ಕರೆ ಅವ್ರು ಬೇರೆ ಭಾಷೆಗೆ ಹೋಗಲ್ಲ. ಈಗ ನೋಡಿ, ಜನ ತಮಿಳ್ ಭಾಷೆ, ತೆಲುಗು, ಇಂಗ್ಲೀಷ್ ಫಿಲಮ್ ಮೇಕಿಂಗ್ ಇಷ್ಟಪಡ್ತಾರೆ. ಅದಕ್ಕೆ ಅವರು ಬೇರೆ ಭಾಷೆ ನೋಡದೆ ಕನ್ನಡನೇ ನೋಡಲಿ ಅನ್ನೋ ಸದುದ್ದೇಶಕ್ಕೆ ನಾವು ರೀಮೇಕ್ ಮಾಡೋದು. ಇಂಗ್ಲೀಷ್ ಫಿಲಮ್ದು ಗೋರಿಲ್ಲಾ ಅಭಿನಯ ನೋಡಿ ನಮ್ಮವರು ಮನಸೋತರು. ನಾವು ಹಂಗೆ ತೆಗಿಯೋಣ ಅಂತ ಇಲ್ಲಿರೋ ಕಾಡಲ್ಲೆಲ್ಲ ಗೋರಿಲ್ಲಾ ಹುಡ್ಕಿದ್ವಿ. ಅಂಥ ಪ್ರತಿಭಾವಂತ ಗೋರಿಲ್ಲಾ ಸಿಗಲಿಲ್ಲ. ಅದಕ್ಕೆ ಅವುಗಳನ್ನೇ ಓಲೋ ನಾಯಕ ನಟನನ್ನು ನಮ್ಮ ಚಿತ್ರಕ್ಕೆ ಹಾಕೊಂಡ್ವಿ. ನೀವು ಹೇಳ್ದಂಗೆ ದುಡ್ಡಿದ್ರೆ ಯಾವನ್ ಬೇಕಾದ್ರೂ ಹೀರೋ ಆಗ್ಬೋದು, ಆದರೆ ಫಿಲಮ್ ಓಡ್ಸೋಕ್ಕಾಗಲ್ಲ. ಅದ್ರ ಬದಲು ಡಬ್ಬಿಂಗ್ನೇ ಮಾಡ್ಬೋದು.
ಹ್ಞೂ, ಇಲ್ಲಿ ಕೆಲವ್ರಿಗೆ ಅದಕ್ಕಿಂತ ಒಳ್ಳೆ ಐಡಿಯಾ ಬಂದು ಅಲ್ಲಿ ಗೋರಿಲ್ಲಾಗಳನ್ನು ತಂದು ಡಬ್ಬಿಂಗ್ ಮಾಡಿಸು ಅಂದರು. ಆದರೆ ಫಾರಿನ್ ಗೋರಿಲ್ಲ ಕಾಸ್ಟ್ಲಿ, ಕನ್ನಡ ಫಿಲಮ್ಗಳಲ್ಲಿ ಇನ್ಕಮ್ ಕಮ್ಮಿ. ಕತೆ ರೀಮೇಕು ಆಯಿತು, ಹೀರೋ ಡಮ್ಮಿ ಅದೂ ಓಕೆ. ನಮ್ಮಲ್ಲಿ ಒಳ್ಳೊಳ್ಳೆ ಹೀರೋಯಿನ್ಸ್ ಇದ್ದರೂ ಬೇರೆ ರಾಜ್ಯಗಳ ಹೀರೋಯಿನ್ಸ್ ಕರ್ಕೊಂಡು ಬಂದು ಇಲ್ಲಿ ಮೆರೆಸ್ತಿರಲ್ಲ ಸರ್, ಯಾಕೆ? ಅದಕ್ಕೂ ಕಾರಣ ಇದೆ. ನಮ್ಮ ಹೆಣ್ಮಕ್ಳನ್ನ ಕಂಡ್ರೆ ನಮಗೆ ತುಂಬ ಗೌರವ. ನಮ್ಮ ಹೆಣ್ಮಕ್ಳನ್ನ ಮಳೆಯಲ್ಲಿ ನೆನೆಸಿ ತುಂಡು ಬಟ್ಟೆಯಲ್ಲಿ ಕುಣಿಸೋಕ್ಕೆ ಮನಸ್ಸೊಪ್ಪಲ್ಲ. ನಮಗೆ ಗುರ್ತಿರೋದ ಹುಡುಗಿಯರಾದರೆ ಪರವಾಗಿಲ್ಲ, ಆದ್ದರಿಂದ ನೆರೆ ರಾಜ್ಯದವ್ರನ್ನ ಹೀರೋಯಿನ್ ಮಾಡ್ತೀವಿ. ಕಮಿಟ್ಮೆಂಟು ಕಮಿಷನ್ ದಂಧೆಯಿಂದ ನಿಮಗೆ ಅಡ್ಜಸ್ಟ್ ಆಗೋರಿಗೆ ಮಾತ್ರ ಚಾನ್ಸ್ ಕೊಡ್ತೀರಾ? ನೀವು ಹೇಳಿದ್ದು ಬೇರೆಯವ್ರ ವಿಷಯದಲ್ಲಿ ನಿಜ, ನಾನಂತವನಲ್ಲ. ಬೇರೆಯವರು ಜೂನಿಯರ್ ಆರ್ಟಿಸ್ಟ್ಗಳಿಗೆ ಕೆಲಸ ಮಾಡಿಸ್ಕೊಂಡು ಸಂಬಳನೇ ಕೊಡಲ್ಲ, ಶೂಟಿಂಗ್ ಮುಗಿದ ಮೇಲೆ ಕೊಡ್ತೀವಿ ಅಂತೇಳಿ ಕೈ ಎತ್ತುತ್ತಾರೆ. ಆದರೆ ನಾನು ನಿಯತ್ತಿನ ಮನುಷ್ಯ. ಆ ಚಟರ್ಜಿ ಕೇಳ್ರಿ, ಎಲ್ಲ ವರ್ಕರ್ಗಳಿಗೆ, ಟೆಕ್ನಿಷಿಯನ್ಸ್ಗಳಿಗೆ, ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಕೊಟ್ಟು ಅವ್ರಿಗೆ ಕಲ್ಕತ್ತಾಗೆ, ಆಂಧ್ರ, ಗೋವಾಕ್ಕೆ ನಾನೇ ಗಾಡಿನೂ ಮಾಡಿ ಕಳಿಸಿದ್ದೀನಿ. ತೆಗೆಯೋದು ಔಟ್ ಆಫ್ ಸ್ಟೇಟ್ನಲ್ಲಿ ಶೂಟಿಂಗು, ಕೆಲಸ ಕೊಡೋದು ಬೇರೆ ಭಾಷೆಯವ್ರಿಗೆ, ಟೆಕ್ನಿಷಿಯನ್ಸ್ ಬೇರೆ ಭಾಷೆಯವರು, ಕಡೆಗೆ ಹೇಳೋದು ಮಾತ್ರ ಕನ್ನಡ ಸಿನಿಮಾ ಉದ್ಧಾರ ಆಗ್ತಿಲ್ಲ ಅಂತ. ದೊಡ್ಡ ದೊಡ್ಡವರು ಎಲ್ಲರೂ ಹಿಂಗೆ ಮಾಡ್ತಿರೋವಾಗ ನಂದೇನು ಸ್ಪೆಷಲ್ಲು? ನಾನು ಅವ್ರ ಥರ ಅಲ್ಲ. ಹೀರೋಯಿನ್ಗೆ ಕನ್ನಡ ಬರದೆ ಪರದಾಡ್ತ ಇರ್ತಾಳೆ, ಅವಳಿಗೆ ಹೆಲ್ಪ್ ಆಗಲಿ ಅಂತ ಅವಳಿಗೆ ಅರ್ಥ ಆಗೋ ಭಾಷೆ ಡೈರೆಕ್ಟ್ರನ್ನೇ ಕರೆಸಿರ್ತೀನಿ. ಅದರಿಂದ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ತೆಗಿಸ್ಬೋದು. ಈಗಿನ ಫಿಲಮ್ಗಳಲ್ಲಿ ಹೀರೋಯಿನ್ ಲವ್ ಮಾಡೋಕ್ಕೆ ಬರ್ತಾಳೆ, ಬೆಡ್ರೂಮ್ ಸೀನ್ನಲ್ಲಿ ಬರ್ತಾಳೆ, ಸ್ವಿಮ್ಮಿಂಗ್ ಪೂಲು ಬಾತ್ರೂಮ್ನಲ್ಲಿ ಸ್ನಾನ ಮಾಡಿ ಇದ್ದಕ್ಕಿದ್ದಂಗೆ ಹೋಗ್ತಾಳೆ. ತುಂಡು ಡ್ರೆಸ್ ಹಾಕೊಂಡು ಬರುವಾಗ ವಿಲನ್ ರೇಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಅವಳು ಸಾಯ್ತಾಳೆ, ಹೀರೋ ಕಾಪಾಡ್ತಾನೆ ಇಲ್ಲ ಸೇಡು ತೀರ್ಸ್ಕೋತಾನೆ. ಎಲ್ಲಿಗೆ ಹೋಗ್ತಿದೆ ಜನರ ಮನಸ್ಥಿತಿ? ನೀವು ಇಂಥ ಸ್ಟೋರಿಯಿಂದ ಏನು ಸಂದೇಶ ಕೊಡೋಕೆ ಹೋಗ್ತಿದ್ದೀರಾ? ಹೀರೋಯಿನ್ ಸಾಂಗ್ ಹೇಳೋಕ್ಕೆ ಪಾರ್ಕ್ಗೆ ಮರ ಗಿಡ ಇರೋ ಕಡೆ ಬರ್ತಾಳ, ಅದರಿಂದ ಪರಿಸರ ಪ್ರೇಮ ಜನಗಳಿಗೆ ತಿಳಿಯುತ್ತೆ. ಮರ ಗಿಡಗಳಿಂದ ಪ್ರೇಮ ಡೆವಲಪ್ಮೆಂಟ್ ಆಗುತ್ತೆ ಅಂತ ಜನ ತಾವು ಒಂದೊಂದು ಮರ ನೆಡ್ತಾರೆ. ದಿನ ಸ್ನಾನ ಮಾಡಿದ್ರೆ ದೇಹಕ್ಕೆ ಒಳ್ಳೆಯದು ಅಂತ ತೋರ್ಸೋಕ್ಕೆ ಬಾತ್ರೂಮ್ ಸೀನ್ ಇಡ್ತೀವಿ. ಹೆಣ್ಮಕ್ಳು ಲವ್ ಅಂತ ಸುತ್ತಿದ್ರೆ ಹೀರೋ ಕೈ ಕೊಡ್ತಾನೆ, ಅದು ಡೇಂಜರ್ ಅಂತ ತೋರ್ಸೋಕ್ಕೆ ರೊಮ್ಯಾನ್ಸ್ ಸೀನ್ ಇಡ್ತೀವಿ. ತುಂಡು ಬಟ್ಟೆ ಹಾಕೊಂಡ್ರೆ ಪೋಲಿಗಳು ಮೈ ಮೇಲೆ ಬೀಳ್ತಾರೆ ಅಂತ ತೋರ್ಸೋಕ್ಕೆ ರೇಪ್ ಸೀನ್ ಇಡ್ತೀವಿ. ಯೌವನದಲ್ಲಿ ಕಾಲ್ಜಾರಿ ಪಶ್ಚಾತ್ತಾಪ ಪಡಬಾರ್ದು ಅಂತ ರೊಮ್ಯಾನ್ಸ್ ಮೂಲಕ ಹೇಳಿಸಿರೋದ್ರಿಂದ ಈಗಿನ ಹುಡುಗಿರು ಎಷ್ಟು ಬುದ್ಧಿವಂತರಾಗೋರೆ ಗೊತ್ತಾ? ಆಸೆಕ್ಕೆ, ವಿಲನ್ ರೋಲ್ಗೆ, ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೂ ಬೇರೆ ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನೇ ಕರೆಸ್ತೀರಿ. ಅವರ ಕನ್ನಡ ಉಚ್ಚಾರಣೆಯೋ ಅತಿ ವಿಚಿತ್ರವಾಗಿರುತ್ತೆ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದೇ ಬೇಡ, ಕೇಳಿದರೆ ಡೈರೆಕ್ಟ್ರು ಬೇರೆ ಲ್ಯಾಂಗ್ವೇಜಿನವನು, ಅವ್ನು ಹೇಳೋದು ಇವ್ರಿಗೆ ಅರ್ಥ ಆಗಲಿ ಅಂತ ಕರೆಸ್ತೀವಿ ಅಂತೀರಿ. ಸಾಂಗ್ ಹೇಳೋ ಸಿಂಗರ್ ಆದರೂ ನಮ್ಮೋರ ಅಂದರೆ ಅದೂ ಅಲ್ಲ. ಬಾರ ಒಲಿದು ಬಾರ ಅನ್ನೋ ಸಾಂಗ್ನ ಭಾರ ಅಂದರೆ ತೂಕ ಅನ್ನೋ ಅರ್ಥ ಬರೋ ಹಂಗೆ ಹೇಳ್ತಾರೆ. ಮೊದಲೆಲ್ಲ ಹೆಂಗಿರ್ತಿತ್ತು ಸರ್ ಸಾಂಗು, ಈಗ ಎಷ್ಟು ಕಳಪೆ ಆಗಿದೆ ನೋಡಿ. ಹಾಗೇನಿಲ್ಲ, ತಪ್ಪು ನಿಮ್ಮದೇ. ನೀವು ಈ ಹಾಡುಗಳನ್ನ ಹಳೇದಕ್ಕೆ ಹೋಲಿಸಿದ್ರೆ ಕೆಟ್ಟದಾಗೆ ಕೇಳಿಸ್ಬೋದು, ಅದೇ ಮುಂದೆ ಬರೋ ಹಾಡುಗಳಿಗೆ ಹೋಲಿಸಿದ್ರೆ ಇವೇ ಚೆನ್ನಾಗಿದೆ. ಫಿಲಮ್ ಕ್ವಾಲಿಟಿ ಅವು ಅಷ್ಟೇ. ಮುಂದೆ ಬರೋ ಫಿಲಮ್ಗಳಿಗಿಂತ ಈಗಿನ ಫಿಲಮ್ಗಳೇ ಬೆಸ್ಟು. ಯಾವ ಬೇಸ್ನಲ್ಲಿ ಹೇಳ್ತೀರಾ? ನೆನ್ನೆದು ಇಂದಿಗಿಂತ ಚೆನ್ನ, ನಾಳೆಗಿಂತ ಇಂದು ಚೆನ್ನ ಅಂತ ಗಾದೆ ಇಲ್ವಾ? ಗಾದೆ ಬಿಡಿ ಸರ್, ಪ್ರೂಫ್ ಬಗ್ಗೆ ಹೇಳಿ. ನೆನ್ನೆಷ್ಟು ಕನ್ನಡ ತಿಳಿದವರು ಇವತ್ತಿಲ್ಲ, ಈಗಿನಷ್ಟು ಕನ್ನಡ ತಿಳಿದವರು ಮುಂದೆ ಇರಲ್ಲ. ಬರೀ ಕನ್ನಡ ಕಲ್ತವರು ನಾಯಿ ಪಡ ಅನುಭವಿಸ್ತಿಲ್ವಾ? ಎಲ್ಲೆಲ್ಲೂ ಜಾಬ್ ಕೊಡೋದು ಬೇರೆ ಭಾಷೆಯವ್ರಿಗೇನೆ. ಅಂದಂಗೆ ನಿಮ್ಮ ಮದರ್ ಟಂಗು ತೆಲುಗುನೋ ತಮಿಳು? ಕನ್ನಡ ಫಿಲಮ್ ಮಾಡಿದ್ರೆ 20 ಟಾಕೀಸ್ ಕೂಡ ಕರ್ನಾಟಕದಲ್ಲಿ ಸಿಗಲ್ಲ. ಅದೇ ಬೇರೆ ಲ್ಯಾಂಗ್ವೇಜ್ ಮಾಡಿ 100 ಥಿಯೇಟರ್ ಸಿಗುತ್ತೆ. ಯಾರು ಇದನ್ನೆಲ್ಲ ಕೇಳ್ತಾರೆ? ಹೀಗೆ ವೀಕ್ಷಕರೇ, ನವೀನ್ ಸರ್ ಅವರು ಹೇಳಿದ ಸತ್ಯ ಕೇಳಿ ಇದು ಬರೀ ಕನ್ನಡದ ಸಮಸ್ಯೆ ಅಲ್ಲ, ವರ್ಲ್ಡ್ ಸಮಸ್ಯೆ ಅನಿಸಿ ಎದ್ದು ಬಂದೆ. ಲಾಜಿಕ್ ಬಗ್ಗೆ ಚಿಂತಿಸೋದೆ ಸುಮ್ಮನೆ ಇವರ ಮುಂದಿನ ಚಿತ್ರ ವಿಚಿತ್ರಗಳ ಸರದಾರಾಗೆ ವಿಶ್ ಮಾಡೋಣ. ಥ್ಯಾಂಕ್ ಯು. ಕನ್ನಡ ಫಿಲಮ್ ಮಾಡಿ ಲಾಸ್ ಆದೆ ಅಂತ ಹೇಳೋರು ದಯವಿಟ್ಟು ಒಂದ್ಸರಿ ಯೋಚನೆ ಮಾಡಿ. ಹೀರೋ ಒಬ್ಬ ಇಲ್ಲಿಯವನು, ಇನ್ನು ಹೀರೋಯಿನು, ಆರ್ಟಿಸ್ಟ್ಗಳು, ಡೈರೆಕ್ಟ್ರು, ಟೆಕ್ನಿಷಿಯನ್ಸ್ಗಳೆಲ್ಲ ಔಟ್ ಆಫ್ ಸ್ಟೇಟ್ನವರು. ಬೇರೆ ಭಾಷೆದ ರೀಮೇಕ್ ಫಿಲಮ್ ಇಲ್ಲಿ ಮಾಡಿರ್ತೀರಿ, ಬೇರೆ ಭಾಷೆ ಸಾಂಗ್ನೇ ಮತ್ತೆ ಇಲ್ಲಿ ಬಡಿಸಿರ್ತೀರಿ. ಅದಕ್ಕೆ ಅವರೇನು ಈ ಫಿಲಮ್ ಬಗ್ಗೆ ಅವ್ರ ಊರಿಗೆ ಹೋಗಿ ಒಂದೂ ಮಾತಾಡಲ್ಲ. ತಾವು ಮಾಡಿರೋ ವರ್ಕ್ ಸರಿಯಿಲ್ಲ ಅಂತ ಅವ್ರಿಗೆ ಗೊತ್ತಿರೋದಕ್ಕೇನೆ ಪೇಮೆಂಟ್ ತಗೊಂಡು ತೆಪ್ಪಗಿರ್ತಾರೆ. ಎಲ್ಲ ಟೆಕ್ನಿಷಿಯನ್ಸ್ನು ಡಬಲ್ ಪೇಮೆಂಟ್ ಕೊಟ್ಟು ಬೇರೆ ಸ್ಟೇಟ್ಸ್ನಿಂದ ಕರೆಸೋದಕ್ಕೆ ನಿಮ್ಗೆ ಏನು ಸಿಕ್ತು? ಒಂದು ಫಿಲಮ್ ಮಾಡುವಾಗ ಮಿನಿಮಮ್ 200 ಜನ ವರ್ಕ್ ಮಾಡಬೇಕು. ಅದರಲ್ಲಿ 150 ಪೋಸ್ಟ್ಸು ಕನ್ನಡಿಗರಿಗೆ ಕೊಟ್ರಿ ಅಂದ್ಕೊಳ್ಳಿ, ಅನ್ನ ತಿಂದ್ರುಣ ನಮ್ಮವ್ರು ಬಿಡಲ್ಲ. ಆ 150 ಜನ ಸಮಯ ಸಿಕ್ಕಾಗೆಲ್ಲ ನಿಮ್ಮ ಫಿಲಮ್ ಪೋಸ್ಟರ್ಸ್ನ ವಾಟ್ಸಪ್ಪು, ಫೇಸ್ಬುಕ್ಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಾನು ವರ್ಕ್ ಮಾಡಿರೋ ಫಿಲಮ್ಮು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ಇವರು ವರ್ಕ್ ನೋಡೋಕ್ಕೆ ನೆಂಟರು, ಫ್ರೆಂಡ್ಸು ಬರ್ತಾರೋ ಇಲ್ವೋ, ಹಿತಶತ್ರುಗಳು ಬರ್ತಾರೆ. ಏನು ದಬಾಕೋರೆ ಅಂತ ನೋಡೋಣ ಅಂತಲೇ ಒಬ್ಬೊಬ್ಬರ ಕಡೆಯಿಂದ 100 ಜನ ಬರ್ತಾರೆ.
ಟೋಟಲ್ 15,000 ಜನ ಬಂದಂಗಾಯ್ತು. ಒಬ್ಬೊಬ್ಬರಿಂದ 100 ರೂಪಾಯಿ ಟಿಕೆಟ್ ಹಣ ಅಂದರೆ 15 ಲಕ್ಷ ರೂಪಾಯಿ ಕಲೆಕ್ಷನ್ ಫಸ್ಟ್ ಡೇ ಸಿಕ್ತು. ಒಬ್ಬ ಸ್ಟಾರ್ ಫಿಲಮ್ಗೂ ಸೇರೋದು ಇಷ್ಟೇ ಜನ. ಫಿಲಮ್ ಚೆನ್ನಾಗಿದ್ರೆ ಮುಂದೆ ಓಡುತ್ತೆ, ಇಲ್ಲ ಬೀಳುತ್ತೆ. ಆದರೆ ಕನ್ನಡಿಗರಿಗೆ ಕೆಲಸ ಕೊಟ್ಟರೆ ನಿಮಗೆ ಫ್ರೀ ಅಡ್ವರ್ಟೈಸ್ಮೆಂಟ್ ಜೊತೆ ಒಳ್ಳೆ ಓಪನಿಂಗ್ ಸಿಗುತ್ತೆ. ನಾನು ಮೈಸೂರಿನಲ್ಲಿರೋರು ಕೊಡಿ, ಬೆಂಗಳೂರಿನಲ್ಲಿರೋರು ಕೊಡಿ ಅಂತ ಕೇಳ್ತಿಲ್ಲ. ಕರ್ನಾಟಕದಲ್ಲಿರೋರಿಗೆ, ಕನ್ನಡ ಮಾತಾಡೋರಿಗೆ ವರ್ಕ್ ಕೊಡಿ. ಫಿಲ್ಮ್ ಮಾತ್ರ ಅಲ್ಲ, ಯಾವುದೇ ಫೀಲ್ಡ್ ಆದರೂ ಅಷ್ಟೇ. ಪ್ಲೀಸ್ ಕನ್ನಡದವ್ರನ್ನ ನೀವೇ ತುಳಿಬೇಡಿ. ನಾವು ಭಿಕ್ಷೆ ಕೇಳ್ತಿಲ್ಲ, ವರ್ಕ್ ಕೇಳ್ತಾ ಇದ್ದೀವಿ. ಯಾರೋ ಗೊತ್ತು ಗುರಿ ಇಲ್ಲದವ್ರಿಗೆ ಜಾಬ್ ಕೊಟ್ಟು ಬೆಳೆಸ್ತೀರಾ? ನಮ್ಮವರು ಅಂದರೆ ಬಿಟ್ಟು ಕೆಲಸ ಮಾಡಿಸ್ಕೊತೀರಾ? ಪ್ಲೀಸ್ ಬದಲಾಗಿ. ಬೇರೆ ಭಾಷೆಯವ್ರನ್ನ ಕರ್ಕೊಂಡ್ಬಂದು ಅವ್ರ ಭಾಷೆಯಲ್ಲೇ ನೀವು ಮಾತಾಡ್ತಾ ಅವ್ರನ್ನ ಬೆಳೆಸೋದನ್ನ ಬಿಡಿ. ಥ್ಯಾಂಕ್ ಯು.